ದಯಮಾಡಿಸ್ಬೇಕು. ನಮಸ್ಕಾರ. ನಮಸ್ಕಾರ. ಎಲ್ಲಿ ಅವಳು? ಮುಂದಕ್ಕೆ ಬರಕ್ ಹೇಳಿ. ತಿರ್ಗ ಈ ಕಡೆ ತೆಗೆ ಕೈನ. ಸುಮ್ಮನೆ ನಿಂತ್ಕೊಳೆ. ಎಲ್ಲೇ ನಿನ್ ಚೇಲಾಗಳು? ಅವ್ರಿಗೆ ಬೇರೆ ಎಲೆಡ್ಕೆ ಕೊಟ್ಟು ಕರಿಬೇಕಾ? ಲೇ ಬೇಗ ಬಂದ್ರು. ಬೇಡ ಕಣು, ಬೇಡ ಕಣ, ಬೇಡ ಅಂದ್ರೆ ನಾನ್ ತಿಂತೀನಿ. ಈ ತರ್ಲೆ ಹುಡುಗರದೊಂದು ಪಂಚಾಯ್ತಿನ ನಿಮ್ಗೇನ್ ಮಾಡಕ್ ಬೇರೆ ಕ್ಯಾಮ್ ಇಲ್ವಾ? ನೀವು ಸುಮ್ಕಿರಿ ಪಂಡಿತ್ರೆ. ಏಯ್ ಊರ್ನಲ್ಲಿ ಇವ್ರು ನಿಂಗೆ ಬಿಟ್ರೆ ನಾಳೆ ಅವ್ರ ಜಾಗದಲ್ಲಿ ನಮ್ಮನ್ನ ನಿಲ್ಸಿ ನಮ್ ಜಾಗದಲ್ಲಿ ಅವ್ರು ಕೂತ್ಕೊಂಡು ನಮ್ಮನ್ನೇ ಹರಾಜಾಗ್ತಾರೆ, ಗೊತ್ತಾ? ಸರಿಯಾಗಿ ಹೇಳಿದ್ರಿ. ನನ್ನ ಮಗನ ಜೊತೆ ಹಾಕೊಂಡು ನಿಮ್ ಮಗಳು ಇವತ್ತಿಗೆ ಊರಿನೆಲ್ಲ ಕೆಡಿಸ್ತಾ ಇದ್ದಾರೆ. ನಾವು ಹಾಗೇನೆ ಇವತ್ತು ನಾಳೆ ಅಂತ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ನಮ್ಮ ಮಾನ ಮರ್ಯಾದೆನೆಲ್ಲ ಕೆರೆಪಾಲು ಮಾಡಿಬಿಡ್ತಾರೆ. ಲೋ ನನ್ನ ಮಗನೇ ಕುಲಪುತ್ರ, ಏನಂತ ಹುಟ್ಟಿಕೊಂಡು ನಾನು ಹೊಟ್ಟೆಯಲ್ಲಿ. ಲೇ ಇವತ್ತು ಮನೆಗೆ ಬಾರೋ ನೀನು ಸಾಕು ಸುಮ್ನಿದೆ. ರೇ ಐನೂರೇ, ಅದೇನ್ ನಡೀತು ಅಂತ ಹೇಳ್ರಿ. ನೆನ್ನೆ ಬೆಳಗ್ಗೆ 4 ಜನ ದೇವಸ್ಥಾನಕ್ಕೆ ಬಂದಿರೋ ಚೇರ್ಮನ್ರೆ. ನಾನು ಆಗ್ತಾನೆ ದೇವರಿಗೆ ತೋಮಾಲೆ ಸೇವೆ ಮಾಡಿ ಮುಗಿಸಿದ್ದೆ. ಮಂಗಳಾರತಿ ತಟ್ಟೆಯಲ್ಲಿ ಒಂದು 25-30 ರೂಪಾಯಿ ದಕ್ಷಿಣ ಕಾಸು ಬಿದ್ದಿತ್ತು. ಇವರುಗಳು ಪ್ರಸಾದ ಕೇಳಿದ್ರು. ನಾವು ಒಳಕ್ ಹೋಗ್ಬಿಟ್ಟು ತಗೊಂಡ್ಬರೋಷ್ಟರಲ್ಲಿ ಇವರುಗಳು ಕಾಸಿನ ಸಮೇತ ತಟ್ಟೆನ ಹೊತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಈಶ್ವರಪ್ಪ ಅದನ್ನ ಎತ್ಕೊಂಡು ಹೋಗಿದ್ದು. ಅವರನ್ನು ಸ್ವಲ್ಪ ಕೇಳಿ. ಸುಮ್ಮನೆ ಎಲ್ಲದಕ್ಕೂ ನಮ್ಮನ್ನೇ ಕೇಳ್ತಾರಲ್ಲ. ಈ ಊರಲ್ಲಿ ನಮ್ಮನ್ ಬಿಟ್ರೆ ಇನ್ಯಾರು ಏನು ಮಾಡಲ್ವಾ? ಲೇ ಕತ್ತೆ ಬಡವಾ, ನನ್ನ ಬೆರಳಷ್ಟು ಉದ್ದ ಇಲ್ಲ ನೀನು. ಬಾಯಿನಲ್ಲಿ ದೊಡ್ಡ ದೊಡ್ಡ ಮಾತುಗಳನ್ನ ಉದುರ್ಸೋದು ಗೊತ್ತು, ದೇವ್ರ ದುಡ್ಡು ಕದಿಬಾರ್ದು ಅಂತ ಗೊತ್ತಿಲ್ವೇನೋ ಅಗಸ್ತ್ಯ ಮಹಾಮುನಿ? 20-25 ರೂಪಾಯಿನ ಕದ್ದು ಖರ್ಚು ಮಾಡೋಂತ ಏನ್ರಲ್ಲ ಇತ್ತು ನಿಮಗೆ? ನನ್ನ ಮಗನೇ ಏನಂದೆ? ಡಿಸ್ಮ್ ಡಿಸ್ಮ. ಲೇ ಮನೆಗೆ ಬಾರೋ. ಮನೆಗೆ ಇವ್ರು ತರಲೆ ಮಾಡ್ದಾಗೆಲ್ಲ ಪ್ರತಿ ಸಾರ್ತಿನೂ ಪಂಚಾಯತಿ ಹಾಕ್ಸೋದು, ಆಮೇಲೆ ಮನೆಗೆ ಬಾ ಮಾಡ್ತೀನಿ ಅನ್ನೋದು. ನೀವೆಲ್ಲ ಮನೇಲಿ ಏನ್ ಮಾಡ್ತೀನಿ ಅಂತ ನಮ್ಗೆ ಗೊತ್ತಿಲ್ವಾ? ಅದೇನ್ ಮಾಡ್ಬೇಕು ಅಂತ ಇದ್ದೀರೋ ಅದನ್ನ ಇಲ್ಲೇ ನಮ್ ಕಣ್ ಮುಂದೆನೆ ಮಾಡಿ. ಕಣಣ್ಣು, ಇವ್ರನ್ನ ಒದಿಯಂಗಿದ್ರೆ ಇಲ್ಲೇ ನಮ್ ಎದುರಿಗೆ ಒದಿರಿ. ಮೊನ್ನೆ ಐಕ್ಳು ನನ್ ತೋಟಕ್ಕೆ ನುಗ್ಬಿಟ್ಟು ಹೂವಿನ ಗಿಡನ ತುಳಿದು ಗೊಬ್ಬರ ಮಾಡ್ಬಿಟ್ಟವ್ರೆ. ಗೊಬ್ಬರ ಏನ್ರು ಇವ್ನು ಹೇಳೋದು ನಿಜಾನೇನ್ರು? ಇಲ್ರಣ್ಣ, ಇವ್ರು ಹೂವಿನ ತೋಟದಲ್ಲಿ ನುಗ್ಗೋದ್ರೆ ಮಾವಿನ ತೋಪಗೆ ಹತ್ರ. ಅದಕ್ಕೆ ನಾವು ಬೇಲಿಲ್ ದಾರಿ ಮಾಡ್ಕೊಂಡು ಒಳಕ್ ನುಗ್ಗೋದ್ರೆ ಇವ್ರು ಆ ಕಂಬದ ಮನೆ ಬಸಮ್ಮನ್ ಜೊತೆ ಅಸಹ್ಯವಾಗಿ ಏನೇನೋ ಮಾಡ್ತಾ ಇದ್ರು. ನಮ್ಮನ್ನ ನೋಡಿ ಬೈದ್ರು. ಅದಕ್ಕೆ ನಾವು ಹೆದರ್ಕೊಂಡು ಗಿಡಗಳ ಮೇಲೆ ಓಡ್ ಬಂದ್ಬಿಟ್ವಿ. ಕಂಬದ ಮನೆ ಬಸವಿನ ಏನಯ್ಯ ಅದು? ಅಲ್ಲ ನನ್ ಜೊತೆ ಸಂಸಾರ ಮಾಡೋ ಹುಟ್ಟಿಗೆ ನಿನಗೆ ರಾಯಕ್ಸಾನಿ ಬೇರೆ ಬೇಕಾ? ಏನದು? ಅದು ನಾನ್ ತೋಟಕ್ಕೆ ಹೋಗ್ತೀನಿ, ಅಲ್ಲಿ ಹೋಗ್ತೀನಿ, ಹೋಗಿ ಕೇಳಕ್ ಹೋಗ್ತೀನಿ ಅಂತ ಇಂಥ ಕೆಲಸ ಮಾಡೋದು. ನೋಡ್ರಣ್ಣ, ನೀವಿನ್ನೂ ಇವ್ರನ್ನ ಪಂಚಾಯತಿಲೇ ನಿಲ್ಲಿಸ್ಕೊಂಡ್ರೆ ನಮ್ ಬಂಡವಾಳನೆಲ್ಲ ತೆಗೆದು ಹೊರಗೆ ಹಾಕ್ಬಿಡ್ತಾರೆ. ಸುಮ್ಕಿರಿ ಪಂಡಿತ್ರೆ, ಎಲ್ಲ ನಮ್ಮ ಕಳ್ಳೆ ಬೈತಿರಲ್ಲ. ಇವ್ರ ಮಗಳು ತಾನೆ, ಅವ್ರಿಗೆಲ್ಲ ಹೆಡ್ಡು. ಅವಳು ಮಾಡು ಅಂತಾಳೆ, ಇವ್ರು ಮಾಡ್ತಾರೆ. ಮೊದ್ಲು ಅವಳಿಗೇನಾದ್ರೂ ಮಾಡ್ರಿ. ಹೌದು, ನಾ ಮಾಡು ಅಂತೀನಿ, ಇವನು ಮಾಡ್ತಾನೆ. ಪಾಪ ನಿನ್ ಮಗನ್ಗೆ ಏನು ಗೊತ್ತಿಲ್ಲ. ವಾಯಲ್ ಕಡ್ಡಿ ಬಿಟ್ಟಿಟ್ರೆ ಕಡ್ಡಿ ಮಾತ್ರ ತಿಂತಾನೆ. ನೋಡಿದ್ರೇನ್ರಪ್ಪ ಇವ್ರ ಮಗಳ ಬಾ ಎಷ್ಟು ದೊಡ್ಡದು ಅಂತ? ಕಣ್ರಯ್ಯ, ನೀವೆಲ್ಲ ಸೇರಿ ನಾನು ಊರಿಗೆ ದೊಡ್ಡ ಮನುಷ್ಯ ಅಂತಾನೆ ಚೇರ್ಮನ್ ಮಾಡಿರೋದು. ದೊಡ್ಡ ಮನುಷ್ಯನ ಮಗಳ ಬಾಯಿ ದೊಡ್ಡದಾಗೆ ಇರ್ತದೆ. ಅವಳ ದೊಡ್ಡ ಬಾಯಿಗೆ ಪಂಚಾಯತಿನ ಸುಮ್ನಿರ್ಬೇಕಾ? ಏನು ಮರ್ಯಾದಿವಂತನ ಮಗಳು. ಮರ್ಯಾದೆ ಗಿರಿಯಾದೆ ಅಂದ್ರೆ ಚೆನ್ನಾಗಿರಕ್ಕಿಲ್ಲ ನೋಡು. ಏನ್ ಮಾಡಂಗಿದ್ಯಾ? ಏನು ಮಾಡ್ತೀಯಾ? ಏನ್ ಮಾಡ್ತೀಯಾ? ಏನ್ ಮಾಡಂಗಿದ್ಯಾ? ಹೀಗೆ ಇದ್ರೆ ನೀವು ಅವರಿಗಿಂತ ಚಿಕ್ಕ ಮಕ್ಕಳಾಗಿ ಹೋಗ್ತೀರಾ ಅಷ್ಟೇ. ಅಲ್ಲ, 3 ವರ್ಷದಿಂದ ಮೇಷ್ಟ್ರಿಂದ ಈ ನಮ್ಮ ಹಳ್ಳಿ ಸ್ಕೂಲ್ ಬಂದಾಗಿದೆ. ಒಬ್ಬ ಮೇಷ್ಟ್ರು ಅಂತ ಬಂದ್ ಬಾಗಿಲು ತೆಗೆದ್ರೆ ಈ ಮಕ್ಕಳ ಬಾಯಿ ಬಂದಾಗಲ್ವಾ? ಮೇಷ್ಟ್ರನ್ ಕರ್ಸೋದು, ಸ್ಕೂಲ್ ತೆಗ್ಸೋದು, ಈ ಕೆಲಸ ಎಲ್ಲ ಚೇರ್ಮನ್ ತಾನೆ. ಇವ್ರ ತಾನೇ ಇರ್ಬೇಕು ಆ ಬುದ್ಧಿ. ಬಾಯ್ ಮುಚ್ಚಾಯೋ, ಗೌರ್ಮೆಂಟ್ ನಮ್ಮ ಮತ್ತೆ ಮನೆನೇನೆಯಾ? ನಾ ಹೇಳ್ದಂಗೆ ಕೇಳಕ್ಕೆ. ನಮ್ಮ ಊರಿಗೆ ಮೇಷ್ಟ್ರು ಬೇಕು ಅಂತ ನಾನು ಬರ್ದಾಕಿದ್ದೀನಿ. ಅಲ್ಲಿಂದ ಮೇಷ್ಟ್ರು ಬಂದು ತಾನೆ ನಾ ಸ್ಕೂಲ್ ತೆಗ್ಸಾಕೆ. 3 ವರ್ಷದಿಂದ ಬರಿತಾನೇ ಇದ್ದಾರೆ. ನೋಡು, ಹೋಗಿ ತಲುಪ್ತಾನೇ ಇದ್ದಾರೆ. ನೀನು ತಲೆಟೆ ಜಾಸ್ತಿ ಮಾತಾಡ್ತಾ ಇದೀಯ. ಹೌದು, ಮಗನೇ
ಲೇ ದೇವಸ್ಥಾನದಲ್ಲಿ ಹಣ ಕದೀತಿಯೇನೋ, ಮಾವಿನ ಹಣ ಕದೀತಿಯೇನೋ? ಲೇ ಮೆಣಸಿನ ಪುಡಿ ತೊಂಬಾರಿ ಇಲ್ಲೇ ಹಾಕಿ ಇದಕ್ಕೆ. ಲೇ ನಿನ್ನ ಕಾಟನ್ 1 ದಿವಸ ತಾಳಬಹುದು, 2 ದಿವಸ ತಾಳಬಹುದು, 366 ದಿವಸ ತಾಳ್ಬೇಕಂದ್ರೆ ಯಾ ನನ್ನ ಮಗನ ಕಡೆಯಿಂದ ಸಾಧ್ಯ ಇದೆಯೋ? ಏನಂದೆ ಉರಿಯುತ್ತಾ? ಉರಿಲಿ ಸಾಯಿ ನನ್ನ ಮಗನೇ. ಸೀಡೆ ಕಳಿತು ಅಂತ ನಿನ್ನ ಇವತ್ತು ನೀರ್ನಲ್ಲಿ ಮುಳುಗಿಸ್ಬಿಡ್ತೀನಿ ಕಣೋ. ಬಿಡಲ್ಲ, ಇವತ್ತು ನಿನ್ ಬಿಡಲ್ಲ ಕಣೋ. 2ರಲ್ಲಿ 1 ತೀರ್ಮಾನ ಆಗೋಗ್ಬಿಡ್ಬೇಕು ಇವತ್ತು. ಮರ್ಯಾದೆಯಿಂದ ಹಗ್ಗ ಬಿಟ್ಟು ನೀರ್ ಇಳಿಯೋ. ಬೇಡ ಅಂದ್ರೆ ಹಗ್ಗ ಬಿಟ್ಬಿಡ್ತೀನಿ ನೋಡು. ಇಳಿಯ ಕೆಳಗೆ ಮುಳುಗ್ ಸಾಯಿ. ಅಯ್ಯೋ ಅಯ್ಯೋ ಯೋ ಯೋ ಏನಯ್ಯ ಹುಡುಗನ್ ಬಿಟ್ಬಿಟ್ಟಲ್ಲಯ್ಯ? ಸತ್ಕಿತ್ತು ಅದೇನಯ್ಯ ಮಾಡ್ತೀಯಾ? ಅವನೆಲ್ಲ ಸಾಯ್ತಾನೆ. ಅವನು ಹಲ್ಲಿ ಗುಡ್ದವನು ಹಗ್ಗ ಹಿಡ್ಕೊಂಡು 10 ಬರ್ತಾನೆ. ಹೌದಾ? ಹೋಗಿದ್ದೆ ಆ ಹುಡುಗರ ಜೊತೆ ಸೇರ್ಬೇಡ ಅಂತ ಎಷ್ಟು ಸಲ ಹೇಳಿಲ್ಲ ನಾನು ನಿನಗೆ? ಆ ಕಪ್ಪೆ ನನ್ನ ಮಗನ ಸಹವಾಸ ಮಾಡಬೇಡ ಅಂತ ಹೇಳಿಲ್ಲ? ನನ್ ಮಾತು ಕೇಳಲ್ಲ ನೀನು? ಹೋಗ್ತೇನೆ ಒಂದ್ಸಲ ಅವ್ರ ಜೊತೆಲಿ, ಹೋಗ್ತೇನೆ ಒಂದ್ಸಲ. ಹೋಗ್ತೀಯಾ? ಚೇರ್ಮನ್ ರೇ, ಲೇ ಇವಳ್ ಹೆರೋ ಬದ್ಲು ಒಂದ್ ಗುಬ್ಬ ಕಲ್ಲಾದ್ರೂ ಹೆತ್ತಿದ್ದಿದ್ರೆ ಕಾರ ಹರಿಯಕ್ಕಾದ್ರೂ ಆಗ್ತಿತ್ತು. ಇವಳ್ ಹೆತ್ ಕರ್ಮಕ್ಕೆ ನನ್ನ ಮಾನ ಮರ್ಯಾದೆ ಬೀದಿ ಪಾಲಾಗೋ ಸ್ಥಿತಿ ಬಂತಲ್ಲ. ಹುಡುಗರ ಆಡೋ ಆಟಕ್ಕೆ ಪ್ರಾಣ ಕಳ್ಕೊಳಂಗ್ ಹೊಡಿತಿದ್ದೀರಲ್ಲ. ಪಾಪ ಚಿಕ್ಕ ಹುಡುಗಿ 2 ದಿವಸ ಹೋದ್ರೆ ಎಲ್ಲ ತಿಳ್ಕೊತಾಳೆ. ಇವಳು ಚಿಕ್ಕ ಹುಡುಗಿನಾ ಪಾಪನಾ? ಯೋ ಸ್ವಲ್ಪ ಮಾರಿದ್ರೆ ನಿನ್ನ ಸೇರ್ಸಿ ಸಂತೆಲ್ ಮಾರಾಕ್ಬಿಟ್ಟು ಬಂದ್ಬಿಡ್ತಾಳೆ. ನೀವು 1000 ಹೇಳ್ರಪ್ಪ. ಅವಳಿನ್ನು ಮದುವೆ ಆಗ್ಬೇಕಾಗಿರೋ ಹುಡುಗಿ. ನೀವ್ ಹಿಂಗ್ ಬಾರ್ಕೋಲ್ ತಗೊಂಡು ಕೈ ಕಾಲು ಊನ ಮಾಡ್ಬಿಟ್ರೆ ನಾಳೆ ಅವಳ ಮದುವೆ ಆಕೆ ಯಾರು ಬರ್ತಾರೆ ಹೇಳಿ? ಈಗಿನ ಕಾಲದಲ್ಲಿ ಕೈ ಕಾಲ್ ನೆಟ್ಟಿಗಿದ್ದು ಲಕ್ಷಣವಾಗಿರೋ ಹುಡುಗಿರ್ಗೆ 101 ಕೊಂಕ್ ಹೇಳಿ ಎಷ್ಟು ವರದಕ್ಷಿಣೆ ಕೊಡ್ತೀರಾ ಅಂತ ಕೇಳ್ತಾರೆ. ಇವ್ರೇನ್ ಲಕ್ಷಾಂತರ ರೂಪಾಯಿ ಕೊಡ್ತಾರಾ ನನ್ ಮದ್ವೆಗೆ? ಕೇಳ್ದೇನೆಯ? ಪಾಪ ಚಿಕ್ಕ ಹುಡುಗಿ ಅಂದಲ್ಲ. ಚಿಕ್ಕ ಹುಡುಗಿ ಬಾಯಿನಲ್ಲಿ ಬರೋ ಮಾತಾ ಇದು? ಬಾಯಿ ಬಿಟ್ರೆ ಬಂಬಾಯಿ ಕಣೆಯ. ಏನೇ ಕತ್ತೆ, ನಿನಗೆ ಮದ್ವೆ ಬೇರೆ ಕೇಳನೆ? ಯಾಕೆ ನನಗೇನಾಗಿದೆ? ಮೈನೆದ್ದು 1 ವರ್ಷ ಆಯ್ತು, ಇನ್ನು ಮನೇಲೆ ಇಟ್ಕೊಂಡಿದ್ದೀರಲ್ಲ. ಏನಪ್ಪ ಚೇರ್ಮನ್ ಅಪ್ಪ, ಬೇಗ ಒಂದ್ ಒಳ್ಳೆ ಗಂಟನ್ ಕಟ್ರಿ. ಅವನಾದ್ರೂ ನನ್ನ ಚೆನ್ನಾಗಿ ನೋಡ್ಕೋತಾನೋ ಇಲ್ವೋ ನೋಡ್ತೀನಿ. ನಿನ್ನೊಂದು ಉಪಯೋಗ ಇಲ್ಲ ಕಣೆ. ನಿಮ್ಮಮ್ಮನ್ ಹೊಡಿಬೇಕು. ನಿನ್ನ ಸಾಕಿರೋ ಲಕ್ಷಣ ಹಿಂಗೆ. ಸ್ವಲ್ಪ ಸುಮ್ನಿರ್ತೀರಾ? ಇಷ್ಟ ದಿನ ನೀವು ಅವನ ತಲೆ ಮೇಲೆ ಹೊತ್ಕೊಂಡ್ ಸಾಕಿ ಈಗ ನನ್ ತಲೆ ಮೇಲೆ ಗೋಬೆ ಕೂರಿಸ್ತಿದ್ದೀರಾ. ಬೇಗ ಒಂದ್ ಗಂಡ್ ನೋಡಿ ಮದ್ವೆ ಮಾಡಿ. ಮೊದ್ಲು ಆ ಕೆಲ್ಸ ಮಾಡಿ. ಅಯ್ಯೋ ಪಾಪಿಗಳ, ಮಣ್ಣು ಮುಚ್ಚದೆ ಹೋಗ್ತಿದಿರಲ್ಲೋ. ಅಕ್ಕ, ನಮ್ಮಪ್ಪಂಗೆ ತುಂಬಾ ವಯಸ್ಸಾಗೋಯ್ದೆ. ಹಳ್ಳದಲ್ಲಿ ಬಿದ್ದು ಗೊಟ್ಟಕ್ಕಂಡ್ಬಿಟ್ಟ ಗ್ಲಾಚಾಲ. ಅದಕ್ಕೆ ಅವನೊಬ್ಬನ್ ಮಾತ್ರ ಈ ಕಡೆ ಕರ್ಕೊಂಡ್ ಬಂದ್ಬಿಡ್ಲಾ? ನಿಮ್ಮಪ್ಪ ನಿನಗೊಬ್ಬನ್ಗಿನ ಅಪ್ಪ, ನಮ್ಮಪ್ಪನ ಇಲ್ವಾ? ನಿನ್ನೆ ಪಂಚಾಯತಿನಲ್ಲಿ ಎಲ್ಲಾರಪ್ಪಂದ್ರು ಸೇರಿ ತಾನೆ ನಮ್ಗೆ ಬೈದಿದ್ದು ಹೊಡೆದಿದ್ದು. ಎಲ್ರು ಹಳ್ಳದಲ್ಲಿ ಬಿದ್ದು ಕಾಲ್ ಮುರ್ಕೋಬೇಕಷ್ಟೇ. ಅಕ್ಕ, ನಾನಲ್ಲಿ ದೊಡ್ಡ ಲಾಟ್ ಓದಿದ್ದೀನಿ. ನಮ್ಮಪ್ಪ ಅದರಲ್ಲಿ ಬೀಳ್ ಅಂತ ಬೇಡ್ಕೋ. ಬಿಚ್ಚೆಟ್ಟರೆ ಕಾಟನೇ ಇರಲ್ಲ. ಇಷ್ಟೊಂದು ಅಲ್ಲ ಹೆಂಗ ಕಟ್ಕೊಂಡ್ ಬಂದೆ? ಇದ್ರು ನಾನೇ ಅವಳ ಹತ್ರ ಹೋಗಿ ನಿಮ್ಮನೆ ಬೆಂಕಿ ಬಿದ್ದೋಯ್ದೆ ಅಂತ ಹೇಳ್ದೆ. ಎಡ್ನೋ ಬಿದ್ದೋ ಅಂತ ಓಡಾಟ ಇದ್ರು. ನಾನು ಆರಾಮಾಗಿ ಕಿತ್ಕೊಂಡ್ ಬಂದೆ. ಏನಕ್ಕ ಬೆಳಗ್ಗೆ ಉಂಡ ಕಾಣಿಸ್ತಲ್ಲ, ಎಲ್ಲೋಗಿತ್ತಕ್ಕ? ಅಕ್ಕ, ಯಾಕಕ್ಕ ಒಂಥರ ಇದೆಯಾ? ಬಾಯ್ ಬಿಡಕ್ಕ. ಮನಸ್ಸೇ ಚೆನ್ನಾಗಿಲ್ಲ ಕಣೋ. ನಿನಗೂ ಮನಸ್ಸು ಸರಿ ಅಂತೀಯಾ? ಅವನಿಗೂ ಮನಸ್ಸು ಸರಿ ಅಂತಾನೆ. ಇಬ್ಬರಿಗೂ ಏನಾಯ್ತು? ಯಾಕೋ ನಿನಗೇನಾಯ್ತು? ನಾಳೆ ನಮ್ಮೂರ್ಗೆ ಹೊಸ ಮೇಷ್ಟ್ರು ಬರ್ತಾರಂತಲ್ಲ, ಅದಕ್ಕೆ ಹೆದರ್ಕೊಂಡು ಅಂತ ಕೂತಿದ್ದಾನೆ. ಯಾಕ ಎಲ್ಲೂ ಕೊಟ್ಟ್ಯಾ? 2 ದಿವಸ ಮೇಷ್ಟ್ರು ಕೂತ್ಕೊಳ್ಳೋ ಜಾಗದಲ್ಲಿ ಮುನ್ನಿಟ್ರ 3 ದಿವಸ ಅವನು ಹೋಗ್ಬಿಟ್ಟಾನೆ ಅಲ್ವೇನಕ್ಕ? ಲೋ, ಈ ವರ್ಷನ ಮುಳ್ಳಿಟ್ಟು ಓದ್ ಹಾಳ್ ಮಾಡ್ಕೋಬೇಡ್ರೋ. ಮರ್ಯಾದೆಗೆ ಸ್ಕೂಲ್ಗೆ ಹೋಗ್ರೋ. ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಮೊದಲು ನಿನಗೆ ಏನಾಯ್ತು ಹೇಳು. ನಮ್ ಚೇರ್ಮನ್ರು ನನಗ್ ಮದ್ವೆ ಮಾಡಕ್ಕೆ ಗಂಡು ಹುಡುಕ್ತಾ ಇದಾರೆ. ಅದಕ್ಕೆ ಮನಸ್ಸು ಕಷ್ಟವಾಗಿದೆ. ಚೇರ್ಮನ್ ಅವನು ಚೇರ್ಮನ್ ನಿನಗೆ ಗಂಡು ಹುಡುಕೋದಕ್ಕೆ? ಚೇರ್ಮನ್ರು ನಮ್ಮಪ್ಪ ಕಣೋ. ಯಾಕಕ್ಕ, ನಿಂಗೆ ಮದ್ವೆ ಅಂದ್ರೆ ಆಗಲ್ವಾ?
ಮದ್ವೆ ಹಿಡ್ಸುತ್ತೋ ಗಂಡ್ ಹಿಡಿಸ್ಬೇಕಲ್ಲ. ಬೇಗ ಬೇಗ ಹೇಳಿರಿ, ಬೇಗ ಇಳಿಯಯ್ಯ. ಹತ್ತೋಕ್ ಅರ್ಧ ಗಂಟೆ, ಇಳಿಯೋಕ್ ಅರ್ಧ ಗಂಟೆ, ಜೊತೆಲಿ ಮಗು ಬೇರೆ ಕೈಯಲ್ಲಿ. ಯೋ ಡ್ರೈವರ್ ಅಣ್ಣ, ಎಲ್ಲಾರು ನೀರಿನ ಕಡೆ ಬಸ್ ನಿಲ್ಸೋಣ. ಒಂದೇ ನಾಥ, ರೆಡಿಯಪ್ಪ, ರೈಟ್. ಏನಮ್ಮ ಸ್ವಲ್ಪ ನೀರಾಕಮ್ಮ. ಎತ್ಬಿಟ್ಟು ಅಳ್ತಿದ್ಯಲ್ಲ, ಸುಮ್ನಿರೋ. ಊರ್ಗೋಗಿ ಹಸು ಹಾಲು ಕೊಡ್ತೀನಿ, ಸುಮ್ನಿರೋ. ಅಳ್ಬೇಡ. ಏ ಮಗು ಬಾಮಲ್ಲಿ, ಇದು ಮಾಧವಪುರ ತಾನೆ? ಅಲ್ಲ ಅಲ್ಲ, ಇದು ತಿಮ್ಸಂದ್ರ. ಅಯ್ಯೋ, ಮತ್ತೆ ಅದೆಲ್ಲಿದೆ? ಈ ದಾರಿಲಿ 2 ಮೈಲಿ ನಡ್ಕೊಂಡು ಹೋಗ್ಬೇಕು. ಸರಿ ಸರಿ. ಯಾಕಪ್ಪರಾಯ, ಈ ಆಸಾಮಿ ನಮ್ಮೂರ್ ಹೆಸರು ಹೇಳ್ತಿದ್ದಾನೆ, ಹೋಗ್ ವಿಚಾರಿಸ್ಕೋ. ಕೈಯಲ್ಲಿ ಲಗೇಜ್ ಇಟ್ಕೊಂಡಿದ್ದೀನಿ, ಟೈಮ್ ಹೇಳಕ್ಕಾಗತ್ತಾ? ನೀನೇ ಬಂದು ನೋಡ್ಕೊಂಡು ಹೋಗ್ಬಾರ್ದಾ? ಟೈಮ್ ನೋಡಕ್ ಬರಲ್ಲ ಅಂದ್ರೆ ನೋಡಕ್ ಬರಲ್ಲ ಅಂತ ಹೇಳು. ರೈಲ್ ಬಿಡಬೇಡ. ಈಗ ತಾನು 8:45 ಬಸ್ ಇಳ್ಕೊಂಡ್ ಬರ್ತಾ ಇದೀನಿ, ಆಗ್ಲೇ 4:45 ಆಗೈತಾ ನಿನಗೆ? ಅದಕ್ಕೆ ಆಗ ಕಾಣಿಸ್ತು. ಹೌದು, ಯಾಕಡೆ ಗುರು? ಏನು ಸತ್ಯ ಇಲ್ಲ, ಯಾಕಡೆ ಗುರು? ಈ ಊರ್ ಚೇರ್ಮನ್ ನೋಡಕ್ ಹೋಗ್ತಾ ಇದ್ದೀನಿ. ಚೇರ್ಮನ್ ಅಕ್ಕ, ಏನದು? ಇವರು ನಿಮ್ಮನೆಗೆ ಹೋಗ್ತಾ ಇರುವುದು. ಚೇರ್ಮನ್ ಅನ್ನ ನೋಡ್ಬೇಕಂತೆ. ಚೇರ್ಮನ್ರನ್ನ ಯಾಕೆ? ಅದೆಲ್ಲ ಕೇಳಿಲ್ಲ. ಒಂದ್ ವೇಳೆ ನಮ್ ಬಡಕ್ದವ್ರು ಇರ್ಬಹುದಾ? ಬಂದ್ರು. ಅಲ್ಲೋಡು ಕುರಿಮರಿ, ಅಲ್ಲೋಡು. ಏನ್ ಸರ್, ನೀವು ನಮ್ಮಪ್ಪನ ನೋಡಕ್ ಹೋಗ್ತಿರೋದು? ಯಾರು ನಿಮ್ಮಪ್ಪ? ಚೇರ್ಮನ್ರು. ಓಹೋ, ಹೌದು. ನೀವು ನಮ್ಮ ಅಪ್ಪನ ಕಡೆ ಬಳಗನ ಇಲ್ಲ ನಮ್ಮ ಅಮ್ಮನ ಕಡೆ ಬಳಗನ? ನಾನು ಯಾರ ಕಡೆ ಬಳಗನೂ ಅಲ್ಲ. ನಾನು ಈ ಊರ್ನಲ್ಲಿ ಇರೋದಕ್ ಬಂದಿದ್ದೀನಿ. ಇರೋದಕ್ ಒಂದ್ ಮನೆ ಬೇಕು, ಅದಕ್ ನಿಮ್ಮ ಅಪ್ಪನ ಸಹಾಯ ಬೇಕು ಅಷ್ಟೇ. ಅಪ್ಪ, ಭಾರ ಇಳೀತು. ಹೇ, ಇಲ್ಲ ಸರ್, ನಿಮ್ ಭಾರ ಇಳಿಸೋಣ ಕೊಡಿ, ನಾವು ನಿಮ್ ಭಾರನ ಹೊತ್ಕೊಂಡ್ ಬರ್ತೀವಿ. ಮೊದಲು ನೀವು ನಮ್ಮೂರಿಗೆ ಬರ್ತಾ ಇದ್ದೀರಾ, ನಾವು ನಿಮ್ಗೆ ಅಷ್ಟು ಸಹಾಯ ಮಾಡಿದ್ರೆ ಹೇಗ್ ಹೇಳಿ? ಬನ್ನಿ ಮಾತಾಡ್ಕೊಂಡು ಹೋಗೋಣ. ಆಮೇಲೆ ಮಗು ನಮ್ದೇನಾ? ನಮ್ದಲ್ಲ, ನಂದು. ಅದೇ ನಾನು ಅದನ್ನೇ ಕೇಳಿದ್ದು. ಇವ್ರಮ್ಮ ಬರ್ಲಿಲ್ವಾ? ಇಲ್ಲ. ನಿಧಾನವಾಗಿ ಬರ್ಲಿ. ಇನ್ನು ನೀವು ನಮ್ಮ ಅಪ್ಪನ್ ನೋಡಿ, ಮನೆ ನೋಡಿ, ಪಾತ್ರೆ ಪಗಡ ಎಲ್ಲ ಅಣಿ ಮಾಡಿದ್ಮೇಲೆ ತಾನೇ ನಿಮ್ ಹೆಂಡತಿಗಿಲ್ ಕೆಲ್ಸ. ಬರ್ಲಿ ನಿಧಾನ ಬರ್ಲಿ, ಅರ್ಜೆಂಟ್ ಏನಿಲ್ಲ. ಮಗು ಗುಂಡು ಬೆಳ್ಳಗ್ ಹೊಳಿತಾ ಇದೆ. ಯಾಕೆ, ನಾನ್ ಹೆಂಗ್ ಕಾಣ್ತೀನಿ ಕಣ್ಣಿಗೆ? ಕಪ್ಪು ಗುಂಡಗಿದ್ದೀನ? ಇಲ್ಲ, ಮಗು ನಿಮ್ ಥರನೇ ಇದೆ. ಇವ್ರಮ್ಮ ಹೇಗೆ ಅಂತ ನೋಡಮ್ಮ, ಕಂಡವ್ರ ಹೆಂಡತಿ ಬಗ್ಗೆ ವಿಚಾರಿಸೋ ಹೆಂಗಸ್ರು ಕಂಡ್ರೆ ನನ್ಗೆ ಆಗೋದಿಲ್ಲ. ಸುಮ್ನೆ ಲೊಟ ಅಂತ ತಲೆ ತಿನ್ಬೇಡ. ಊರ್ ಎಷ್ಟು ದೂರ ಇದೆ ಹೇಳು? ಅರ್ಧ ಮುಗ್ದಿದೆ, ಇನ್ನೂ ಅರ್ಧ ಇದೆ. ಅರ್ಧ ಇದೆಯಾ? ದಾರಿ. ನೀವ್ ಹಳ್ಳಿಲಿ ಏನ್ ಕೆಲ್ಸಕ್ಕೆ ಬಂದಿದ್ದೀರಾ ಹೇಳ್ತೀರಾ? ಮೇಸ್ಟ್ರ ಕೆಲ್ಸಕ್ಕೆ. ಆಹಾ, ನೀವೇನಾ ನಮ್ಮ ಹಳ್ಳಿ ಮೇಷ್ಟ್ರು? ಹೌದು.